ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ಎನ್ ಕೆ ಲೆವೆಲ್ 3 ಟ್ರಾನ್ಸ್ಪೋರ್ಟ್ ಸ್ಟೋರಿ ಕಾರ್ಡ್ ನಂಬರ್ 53 ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಫಸ್ಟ್ ಸ್ಟೋರಿ ಪ್ರೀಮಿಯರ್ ಪ್ರೊಸೀಜರ್. ಸ್ಟೆಪ್ 1, ಸ್ಟೂಡೆಂಟ್ಸ್ನೆಲ್ಲ ರೀಕಾಲ್ ಸ್ಟೋರೀಸ್ ಲೆವೆಲ್ 1, 11 ಎರಡು ಸ್ಟೋರೀಸ್ನೆಲ್ಲ ಸ್ವಲ್ಪ ರೀಕಾಲ್ ಮಾಡ್ಕೋಬೇಕು. ಇದಕ್ಕೆ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಿದ್ದೇ ಲೆವೆಲ್ 1ನಲ್ಲಿ, ಲೆವೆಲ್ 2ನಲ್ಲೂ ಇದೇ ಮೈಲ್ ಸ್ಟೋನ್ಗೆ ಒಟ್ಟಿಗೆ ಒಂದು ಸರಿ ರೀಕಾಲ್ ಮಾಡ್ಕೋಬೇಕು. ಸೊ ಲೇಟೆಸ್ಟ್ ರೀಸೆಂಟ್ ಇವಾಗ ಥರ್ಡ್ ಸ್ಟೋರಿನ ಲೆವೆಲ್ 1ನಲ್ಲೂ ಒಂದು ಓದಿದ್ದೀವಿ, ಲೆವೆಲ್ 2ಅಲ್ಲಿ ಓದಿದ್ದೀವಿ. ಲೆವೆಲ್ 3ಗೆ ಥರ್ಡ್ ಸ್ಟೋರಿ ನಾವು ಓದೋಣ ಈಗ ಅಂತಂದು ಹೇಳ್ಬಿಟ್ಟು ಅಬೌಟ್ ಇದು ಈಸಿ ಇಲ್ಲದು ಲಿಸರ್ಡ್ ಅನ್ನೋದು ಈ ಒಂದು ಸ್ಟೋರಿ ಅಂತ ಮಕ್ಕಳಿಗೆ ಫಸ್ಟ್ ಇಂಟ್ರಡ್ಯೂಸ್ ಮಾಡಿಬಿಟ್ಟು ಆಮೇಲೆ ನೆರೇಟ್ ದ ಸ್ಟೋರಿ ಇನ್ ಇಂಗ್ಲೀಷ್ ಆ್ಯಂಡ್ ಮದರ್ ಟಂಗ್ ಯೂಸಿಂಗ್ ಓನ್ಲಿ ಯುವರ್ ವಾಯ್ಸ್ ಆ್ಯಂಡ್ ಫೇಸ್ ಆ್ಯಸ್ ಇಟ್ಸ್. ಇಂಗ್ಲೀಷಲ್ಲಿ ಒಂದು ಸರಿ ಕಾರ್ಡೆಲ್ಲ ನೋಡ್ಕೊಂಡು ಓದ್ಬಿಡ್ಬೇಕು. ಆಮೇಲೆ ಮದರ್ ಟಂಗಲ್ಲಿ ಅದು ಕನ್ನಡನಲ್ಲೇ ಅರ್ಥ ಹೇಳ್ಬಿಡ್ಬೇಕು, ಓದ್ದೇನೆ ಹಂಗೆ ಹಂಗೆ ಸ್ಟೋರಿ ಮಾಮೂಲಿ ಹೇಳ್ದಂಗೆ ಹೇಳ್ಬೇಕು. ರೀಡ್ ದ ಕಂಪ್ಲೀಟ್ ಸ್ಟೋರಿ ಇನ್ ಇಂಗ್ಲೀಷ್ ಯೂಸಿಂಗ್ ದ ಟೀಚರ್ ಕಾರ್ಡ್. ಮದರ್ ಟಂಗಲ್ಲಿ ಹೇಳಾದ್ಮೇಲೆ ಟೀಚರ್ ಕಾರ್ಡ್ ಇಟ್ಕೊಂಡು ಕಂಪ್ಲೀಟ್ ಸ್ಟೋರಿನ ಓದಬೇಕು. ನೆಕ್ಸ್ಟ್ ಸ್ಟೆಪ್ 3ಗೆ ರೀಡರ್ನ ಇಟ್ಕೊಂಡು ಯೂಸ್ ಮಾಡಿಕೊಂಡು ಸ್ಟೋರಿನ ಲೈನ್ ಬೈ ಲೈನ್ ಇಂಗ್ಲೀಷಲ್ಲಿ ಒಂದೊಂದು ಕೈ ಬೆರಳಿಟ್ಟು ಹೇಳಿಸಿ ಟ್ರಾನ್ಸ್ಲೇಟ್ ಮಾಡಿ ಮದರ್ ಟಂಗಲ್ಲಿ ಕತೆ ಹೇಳಬೇಕು. ಆಮೇಲೆ ಪಾಯಿಂಟ್ ಅದರಲ್ಲಿ ಬರ್ತಕ್ಕಂಥ ಕೀ ಕ್ಯಾರೆಕ್ಟರ್ಸ್ ತೋರಿಸ್ಬೇಕು, ಅವ್ರ ಆ್ಯಕ್ಷನ್ಸು, ಆ ಪಿಕ್ಚರ್ಸ್ ಆಮೇಲೆ ಅದು ಹೇಳೋವಾಗ ಅಲ್ಲಿ ಪಿಕ್ಚರ್ಸ್ ಇದೆ, ಆ ಪಿಕ್ಚರ್ಸ್ ಯೂಸ್ ಮಾಡ್ಕೋಬೇಕು. ರೀಡರಲ್ಲಿ ಪಿಕ್ಚರ್ಸ್ನ ಯೂಸ್ ಮಾಡಿಕೊಂಡು ಅದು ಒಂದೊಂದು ಆ ಒಂದು ಆ್ಯಕ್ಷನ್ನು ಆ ಪಿಕ್ಚರ್ ಯೂಸ್ ಮಾಡಿ ತೋರಿಸ್ಕೊಂಡು ಹೀಗೆ ಅಂತ ವಿವರಣೆ ಕೊಡಬೇಕು. ಆಮೇಲೆ ಅದರಲ್ಲಿ ಕೀ ಸೆಂಟೆನ್ಸಸ್ಸನ್ನು ಮಕ್ಕಳು ಅಂದರೆ ಬೋಲ್ಡ್ ಲೆಟರ್ಸಲ್ಲಿ ಲೀಡರಲ್ಲಿ ಇದೆಯಲ್ಲ ಅದನ್ನು ಏನು ಮಾಡಬೇಕು, ಅದನ್ನು ಅವರು ಬಾಯಲ್ಲಿ ರಿಪೀಟ್ ಮಾಡಿಸ್ಬೇಕು, ಚೆನ್ನಾಗಿ ಹ್ಯಾಟ್ ಮಾಡಿಸ್ಬೇಕು. ಆಮೇಲೆ ಅದನ್ನು ಮೀನಿಂಗ್ ಆಫ್ ಅದರಲ್ಲಿ ಬರ್ತಕ್ಕಂಥ ಕೀವರ್ಡ್ಸ್ನ ಮದರ್ ಟಂಗಲ್ಲಿ ಅರ್ಥ ಹೇಳಬೇಕು. ನೆಕ್ಸ್ಟ್ ಸ್ಟೆಪ್ 5ಗೆ ಸ್ಟೂಡೆಂಟ್ಸ್ ಅವಾಗ ಈಗ ಏನಾಗುತ್ತೆ, ಅವರು ಸ್ಟೋರಿ ಓದೋಕ್ಕೆ ರೆಡಿ ಇರ್ತಾರೆ. ವರ್ಕ್ಬುಕ್ಕಲ್ಲಿ ಇರ್ತಕ್ಕಂಥ ಸ್ಟೋರಿನ ಓದೋಕ್ಕೆ ಬರಬೇಕು ಅವ್ರಿಗೆ. ಅಲ್ಲಿ ತನಕ ಸ್ಟೆಪ್ 4 ಫುಲ್ ಅದನ್ನೇ ಹೇಳ್ಕೊಡ್ತಾ ಇರಬೇಕು, ಚೆನ್ನಾಗಿ ಡ್ರಿಲ್ಲಿಂಗ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ 6ಅಲ್ಲಿ ಕ್ವೆಶ್ಚನ್ಸ್ ಕೇಳಬೇಕು. ಟೆಸ್ಟ್ ಮಗು ಎಷ್ಟು ಅರ್ಥ ಮಾಡ್ಕೊಂಡಿದೆ ಅಂತ ತಿಳ್ಕೊಳ್ಳೋಕ್ಕೆ ಆನ್ಸರ್ ಗಿವನ್ ಈಸಿ. ಆನ್ಸರು ಅಲ್ಲೇ ಕ್ವಶನ್ ಇದರಲ್ಲೇ ಕೊಟ್ಟಿದೆ, ಆನ್ಸರ್ ಹೇಳದೇ ಇದ್ದರೆ ಅವಾಗ ಹೇಳ್ಕೊಟ್ಟು ಕಲಿಸ್ಬೇಕು. ಹೌ ಮೆನಿ ಇದೆಲ್ಲ ಕ್ವಶನ್ಸ್. ಹೌ ಮೆನಿ ಪೀಪಲ್ ಡಿಡ್ ಈಸಿ ಸಿ ಫ್ರಮ್ ದ ಹೋಲ್ ಇನ್ಸೈಡ್ ದ ಬ್ಯಾಗ್ 5. ಆನ್ಸರ್ಸು ಬ್ರ್ಯಾಕೆಟಲ್ಲೇ ಕೊಟ್ಟಿದ್ದಾರೆ, ಮಗು ಕರೆಕ್ಟಾಗಿ ಹೇಳುತ್ತಾ ನೋಡ್ಕೊಳ್ಳಿ, ಹೇಳದೇ ಇದ್ದರೆ ಹೇಳ್ಕೊಡ್ಬೇಕು, ಅದು ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟ್ ಕ್ವಶನ್ 2 ಇದರಲ್ಲಿ ನೆಕ್ಸ್ಟು ಕಾನ್ಸೆಪ್ಟ್ ಆಫ್ ಹೋಮೋಫೋರ್ಸ್ನ ಇಲ್ಲಿ ಹೇಳ್ಕೊಡ್ಬೇಕು, ಮಕ್ಕಳಿಗೆ ಇಂಟ್ರಡ್ಯೂಸ್ ಮಾಡಬೇಕು. ಹೋಮೋಫೋನ್ಸ್ ಅಂದರೆ ಏನು ಅಂತ ಅರ್ಥ ಹೇಳಬೇಕು. ಹೋಮೋಫೋನ್ಸ್ ಅಂದರೆ ಏನು, ಎರಡು ಪದಗಳು ಒಂದೇ ಥರ ಸೌಂಡು ಬಟ್ ಸ್ಪೆಲ್ಲಿಂಗ್ ಬೇರೆ ಇರುತ್ತೆ, ಮೀನಿಂಗು ಬೇರೆ ಇರುತ್ತೆ. ಕೇಳೋಕ್ಕೆ ಮಾತ್ರ ಕೇಳ್ಸೋಕ್ಕೆ ಒಂದೇ ಥರ ಇರುತ್ತೆ, ಸೌಂಡ್ ಮಾತ್ರ ಒಂದೇ ಥರ ಇರುತ್ತೆ, ಅರ್ಥನೂ ಬೇರೆ ಸ್ಪೆಲ್ಲಿಂಗು ಬೇರೆ. ಅದಕ್ಕೆ ಹೋಮೋಫೋನ್ಸ್, ಒಂದೇ ಥರ ಇರೋದಕ್ಕೆ ಹೋಮೋಫೋನ್ಸ್ ಪ್ರೊನೌನ್ಸಿಯೇಷನ್. ಈಗ ಸ್ಟೂಡೆಂಟ್ಸ್ ಲುಕ್ ಅಟ್ ದ ಸ್ಟೋರಿನಲ್ಲಿ ನೋಡಬೇಕು, ವರ್ಕ್ಬುಕ್ಕಲ್ಲಿ ನೋಡಿಬಿಟ್ಟು ಯಾವ ವರ್ಡ್ಸು ಸೌಂಡ್ ಒಂದೇ ಥರ ಸಿಮಿಲರ್ ಈ ಥರ ಬರುತ್ತೆ ಹೋಮೋಫೋನ್ಸ್ ಅಂತ ಹೇಳಬೇಕು. ಅದನ್ನು ಹೇಳ್ತಾ ಅಂಡರ್ಲೈನ್ ಮಾಡಿಸ್ಬೇಕು ಆ ವರ್ಡ್ಸ್ನ ವರ್ಕ್ಬುಕ್ಕಲ್ಲಿ ಆ್ಯಂಡ್ ಜೋರಾಗಿ ಹೇಳಿಸ್ಬೇಕು. ಈಗ ಸ್ಟೂಡೆಂಟ್ಸ್ ಎಲ್ಲರೂ ಸ್ಟೋರಿ ವರ್ಕ್ಬುಕ್ಕಲ್ಲಿ ನೋಡಿ ವರ್ಡ್ಸ್ನ ಒಂದೇ ಥರ ಇರೋದನ್ನು ಕಂಡುಹಿಡಿದಿದ್ರೆ ಟೀಚರ್ಸ್ ಹೇಳಬೇಕು, ಆಮೇಲೆ ಅದು ಅಂಡರ್ಲೈನ್ ಮಾಡಿಸ್ಬೇಕು ವರ್ಕ್ಬುಕ್ಕಲ್ಲಿ, ಜೋರಾಗಿ ಹೇಳೋಕ್ಕೆ ಮಾಡಬೇಕು. ನೋಡಿ ಇಲ್ಲಿ ಇಲ್ಲಿದೆ ನೋಡಿ, ಆಫ್, OFF ಆಫ್, OF ಆಫ್, ಎರಡು ಪದ ಇದೆ, OFF ಅಂತ ಇದೆ, OF ಅಂತ ಇದೆ, ಎರಡು ಒಂದೇ ಥರ ಆಫ್ ಅಂತ ಹೇಳ್ತೀವಲ್ವಾ, ಅದರ ಅರ್ಥ ಬೇರೆ. ನೆಕ್ಸ್ಟ್ ಕೆಳಗಡೆ ರೆಡ್, READ, ಅದನ್ನು ರೆಡ್ ಅಂತಲೂ ಹೇಳ್ತೀವಿ, ರೀಡ್ ಅಂತಲೂ ಹೇಳ್ತೀವಿ. ರೆಡ್ ಅಂದರೆ ಓದಾಗಿದೆ, ಪಾಸ್ಟ್ ಟೆನ್ಸಲ್ಲಿ ಹೇಳ್ತೀವಲ್ವಾ, ರೆಡ್, ಎರಡು ರೆಡ್ ಸ್ಪೆಲ್ಲಿಂಗ್ ಬೇರೆ ನೋಡಿ. ಆಮೇಲೆ ವೇರ್, WARE, WHERE, ಸ್ಪೆಲ್ಲಿಂಗ್ ಬೇರೆ ಬಟ್ ಒಂದೇ ಥರ ಹೇಳೋದು. ನ್ಯೂ ನೋಡಿ, KNEW ನ್ಯೂ ಅಂದರೆ ಗೊತ್ತಿರೋದು, ನ್ಯೂ ಅಂದರೆ ಹೊಸದು, OF. ಈಗ ರೀಡ್. ನೆಕ್ಸ್ಟ್ ಇಲ್ಲಿ ಹೋಲ್ ಅಂದರೆ HOLE, ಹೋಲ್ ಅಂದರೆ ತೂತು, WHOLE ಅಂದರೆ ಪೂರ್ತಿ ಅಂತ. SUN ಸನ್ ಅಂದರೆ ಸೂರ್ಯ, SON ಸನ್ ಅಂದರೆ ಮಗ. ಥ್ರೂ, THERE ಥ್ರೂ, ಎಸೆಯೋದು, THROUG ಅದ್ರ ಮೂಲಕ ಅಂತ, ಅದ್ರ ಮೂಲಕ ಹೋಗ್ತಾರೆ, ಥ್ರೂ ದಿಸ್ ಅಂತ. SEC ಅಂದರೆ ಸಮುದ್ರ, SEC ಅಂದರೆ ನೋಡೋದು, SEAC ಅಂದರೆ ಸಮುದ್ರ. ಹೀಗೆ ಹೋಲ್, WHOLE ಹೋಲ್ ಹೇಳುತ್ತಲ್ಲ, HOLE ಹೋಲ್.
ಈಗ ಆಫ್, ರೀಡ್ ಈಗ ಡ್ರಾ ಅಟೆನ್ಷನ್ ದಟ್ ದ ಪಾಸ್ಟ್ ಟೆನ್ಸ್ ಆಫ್ ರೆಡ್ ರೀಡ್ ಸೌಂಡ್ಸ್ ದ ಸೇಮ್ ಆ್ಯಸ್ ರೆಡ್. ಈಗ ರೆಡ್ಗೆ ಪಾಸ್ಟ್ ಟೆನ್ಸು ರೆಡ್ಗೆ ಪಾಸ್ಟ್ ಟೆನ್ಸು ರೆಡ್ಡೆ, READ ಅಂತಲೇ ಎರಡು ಒಂದೇ ಥರ ಹೇಳಬೇಕು ಅಂತ ಹೇಳಬೇಕು ಮಕ್ಕಳಿಗೆ. ನಾನು ಹೇಳಿದ್ನಲ್ಲ ಆಗಲೇ. ಇದೆಲ್ಲ ಆಯಿತು. ಸನ್ ಥ್ರೂ ಸಿ ಇದೆಲ್ಲ ಆಯಿತು. ನೆಕ್ಸ್ಟು ಫೈಂಡ್ ದ ಮೀನಿಂಗ್ ಆಫ್ ದ ಈ ಥರ ಹೊಮೋಫೋನ್ಸ್ನ ಹೇಳಬೇಕು. ಹೊಮೋಫೋನ್ ಅಂದರೆ ಅರ್ಥ ಏನು, ಹೊಮೋಫೋನ್ ವರ್ಡ್ಸ್ ಯಾವುದು ಗುರ್ತಿಟ್ಬಿಟ್ಟು ಅದು ಪ್ರಾಕ್ಟೀಸ್ ಮಾಡಿಸಿ ಹೇಳಿಸ್ಬೇಕು. ಫೈಂಡ್ ದ ಮೀನಿಂಗ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ಗ್ಲಾಸರಿನಲ್ಲಿ, ಡಿಕ್ಷನರಿನಲ್ಲಿ ಇದರ ಅರ್ಥಗಳನ್ನು ಕಂಡುಹಿಡಿಬೇಕು. ಈಚ್ ವರ್ಡ್ ಒಂದೊಂದು ವರ್ಡ್ಗೆ ಎರಡೆರಡು ಮೀನಿಂಗ್ ಇದೆ. ರಾಕ್ ಫಾರ್ ಎಕ್ಸಾಂಪಲ್, ರಾಕ್ ಅಂದರೆ ಸ್ಟೋನ್, ಕಲ್ಲು. ಮುಂದಕ್ಕೆ ಹೋಗೋದು, ಅದಕ್ಕೂ ರಾಕ್. ಬ್ಯಾಕ್ ಅಂದರೆ ರಿಯರ್ ಪಾರ್ಟ್ ಆಫ್ ದ ಹ್ಯೂಮನ್ ಬಾಡಿ, ನಮ್ಮ ಬೆನ್ನು ಹಿಂದಿನ ಭಾಗ ಬ್ಯಾಕ್ ಅಂತೀವಿ. ದ ಸೈಡ್ ಆಪೋಸಿಟ್ ದ ಫ್ರಂಟ್ಗೆ ಆಪೋಸಿಟ್ಟು ಬ್ಯಾಕ್ ಅಂತ ಹೇಳ್ತೀವಿ. ಬ್ಯಾಕು ರಿಯರ್ ಪಾರ್ಟ್ ಆಫ್ ದ ಹ್ಯೂಮನ್ ಬಾಡಿ, ಮನುಷ್ಯನ ರಿಯರ್ ಪಾರ್ಟು ಬ್ಯಾಕ್ ಅಂದರೆ ರಿಯರ್ ಪಾರ್ಟ್ ಅಂದರೆ ಸಪೋರ್ಟಿವ್ ಪಾರ್ಟ್ ಅಂತ. ರೋಲ್ ಅಂದರೆ ಅಫಿಷಿಯಲ್ ಲಿಸ್ಟ್, ಮೂವ್ ಫಾರ್ವರ್ಡ್, ರೋಲ್ ಆಗೋದು. ಅಫಿಷಿಯಲ್ ಲಿಸ್ಟಲ್ಲಿ 1 2 3 ರೋಲ್, ನಂಬರ್ ಆಫ್ ರೋಲ್ ಅಂತ ಹಾಕ್ತೀವಲ್ಲ, ಅದು ROLL, ಎರಡು ಅರ್ಥ ಬಂದಿದೆ ನೋಡಿ, ಅರ್ಥ ಹೇಳಬೇಕು. ನೆಕ್ಸ್ಟ್ ನೆರೇಷನ್ ಅಂದರೆ ಕತೆ ಹೇಳೋವಾಗ. ಕ್ಯಾನ್ ಯು ಟ್ರೇಸ್ ಇಸ್ ಜರ್ನಿ ಫ್ರಮ್ ದ ಟೈಮ್ ಶಿ ಲೆಫ್ಟ್ ಅವರ್ ಹೋಮ್ ಟು, ಆ ಮನೆ ಬಿಟ್ಟು ಗುಬ್ಬಳ್ಳಿ ಪೋಸ್ಟ್ ಆಫೀಸ್ ತನಕ ಹೋಗೋ ತನಕ ಲಿಸರ್ಡ್ ಹೋಯ್ತಲ್ಲ, ಅದರ ಒಂದು ಜರ್ನಿ ನೀವು ಟ್ರೇಸ್ ಮಾಡ್ತಾ ಹೇಳ್ತೀರಾ. ಅಂದರೆ ವಾಪಸ್ ಅದೇ ಜಾಗಕ್ಕೆ ಬಂತಲ್ಲ. ಲಾಸ್ಟ್ ಪೇಜ್ ಆಫ್ ದ ರೀಡರ್ ಟು ರಿವೈಸ್ ದ ಜರ್ನಿ. ಈಗ ನೀವು ಲಾಸ್ಟ್ ಪೇಜನ್ನು ಯೂಸ್ ಮಾಡ್ಕೋಬೇಕು ಆ ಜರ್ನಿ ರಿವೈಸ್ ಮಾಡೋದಕ್ಕೆ. ಯು ಕ್ಯಾನ್ ಡ್ರಾ ಇಟ್ ಇನ್ ಯುವರ್ ನೋಟ್ ಬುಕ್ ಆ್ಯಂಡ್ ಶೋ ದ ಟೀಚರ್ ಆ್ಯಂಡ್ ನೆರೇಟ್ ಇಟ್ ಇನ್ ಯುವರ್ ಓನ್ ವರ್ಡ್ಸ್. ಬರೆದ್ಬಿಟ್ಟು ಡ್ರಾ ಮಾಡಿ ಟೀಚರ್ಗೆ ತೋರಿಸಿ ನಿಮ್ಮ ಸ್ವಂತ ಪದಗಳಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ಬೇಕು ಮಕ್ಕಳಿಗೆ. ಸ್ಟೂಡೆಂಟ್ ನೆರೇಟ್ ಹೇಳಕ್ಕೆ ಬಂದಾಗ ಚೆಕ್ ಮಾಡಬೇಕು ಈವೆಂಟ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಆಮೇಲೆ ಸ್ಟೂಡೆಂಟು 50% ಭಾಗ ಸ್ಟೋರಿದು 50% ಭಾಗ ಇಂಗ್ಲೀಷಲ್ಲಿ ಹೇಳ್ತಾನ ಅಂತ ನೋಡಬೇಕು. ಕರೆಕ್ಟ್ ಗ್ರಾಮರು, ಟೆನ್ಸಸ್ಸು, ಕರೆಕ್ಟ್ ಪ್ರಿಪೋಸಿಷನ್, ವರ್ಬ್ಸ್ ಎಲ್ಲ ಯೂಸ್ ಮಾಡ್ತಾನ ಅಂತ ನೋಡ್ತಾರೆ. ಇಷ್ಟು ನೋಡಿ ಸ್ಟೋರಿ ಸಂಬಂಧಪಟ್ಟಂಗೆ. ಸೊ ಇದು 8 ಮೈಲ್ಸ್ಟೋನ್ ಟ್ರಾನ್ಸ್ಪೋರ್ಟ್ ENK ಲೆವೆಲ್ 3. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.